Hi friends, welcome to my YouTube channel. I am Sabarna Pujari. Today I am discussing about the PDO examination of Karnataka 2024. History 20 questions. First question, while watching this video you can watch this last moment. Okay, this is most important questions. Okay, first question. ಮೊದಲನೇ ಪ್ರಶ್ನೆ, ಮಗಧ ಸಾಮ್ರಾಜ್ಯದ ಮೊಟ್ಟಮೊದಲ ರಾಜಧಾನಿ ಯಾವುದು? ಉತ್ತರ ಆಪ್ಷನ್ ಎ ರಾಜ್ಗಿರ್. ಎರಡನೇ ಪ್ರಶ್ನೆ, ಪುರುಷಪುರ ಯಾವ ಸಾಮ್ರಾಟನ ರಾಜಧಾನಿಯಾಗಿತ್ತು? ಉತ್ತರ ಕನಿಷ್ಕ. ಮೂರನೇ ಪ್ರಶ್ನೆ, 1857ನೇ ಕ್ರಾಂತಿಯ ಸಮಯದಲ್ಲಿ ದೆಹಲಿಯ ಮೊಘಲ ದೊರೆ ಯಾರು? ಗುರುತಿಸಿ. ಉತ್ತರ ಆಪ್ಷನ್ ಬಿ ಎರಡನೇ ಬಹದ್ದೂರ್ ಶಾ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಪಟ್ಟಿಯಲ್ಲಿ ಯಾರು ಕನ್ನಡ ಬರಹಗಾರರಲ್ಲವೋ ಗುರುತಿಸಿ. ಉತ್ತರ ಆಪ್ಷನ್ ಎ ಭೀಮ್ಸೇನ್ ಜೋಶಿ. ಪ್ರಶ್ನೆ 15, ವಿಚ್ಛೇದನ ಎರಡು ಯುದ್ಧ ಇತಿಹಾಸದುದ್ದಕ್ಕೂ ತನ್ನ ಇರುವಿಕೆಯನ್ನು ತೋರಿಸುತ್ತಾ ಬಂದಿದೆ. ಯಾವುದೇ ಸಾಮ್ರಾಜ್ಯದ 7 ಬೀಳುಗಳಲ್ಲಿ ಅದು ಪ್ರಮುಖ ಪಾತ್ರ ವಹಿಸಿದೆ. ಯುದ್ಧ ನಡೆಯಲು ಕಾರಣಗಳು ಹಲವು. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ವೀರತೆಯ ಪ್ರದರ್ಶನ ಒಂದು ಕಡೆಯಾದರೆ, ಕುಟುಂಬ ಕಲಹಗಳು ಯುದ್ಧಕ್ಕೆ ನಾಂದಿಯಾಡಿದ ಘಟನೆಗಳು ದಾಖಲೆಗಳಾಗಿವೆ. ಸುಮಾರು 5,000 ವರ್ಷಗಳ ಹಿಂದೆ ನಡೆದ ಕುರುಕ್ಷೇತ್ರ ಯುದ್ಧ ಇದಕ್ಕೆ ಸ್ಪಷ್ಟ ನಿದರ್ಶನ. ಕುರುವಂಶದ ರಾಜಕುಮಾರ ಅಂತಃಕಲಹ 50 ಲಕ್ಷ ಜನರ ಪ್ರಾಣಹಾನಿಯೊಂದಿಗೆ ಪರ್ಯಾವಸಾನವಾಯಿತು. ಅಹಿತ್ಯದಂತೆ ಕೆಲವು 18 ದಿನ ನಡೆದ ಈ ಯುದ್ಧಕ್ಕೆ ಕಂಡ ಪರಿಣಾಮ ಅತ್ಯಂತ ಘೋರ. ಭಾರತ ತನ್ನ ಇತಿಹಾಸದಲ್ಲಿ ಕಂಡ ಅತ್ಯಂತ ವರ್ಣರಂಜಿತ ವ್ಯಕ್ತಿತ್ವ ಕೌಟಿಲ್ಯನದು. ತನ್ನ ಹಠದ ಪಟ್ಟನ್ನು ಸಡಿಲಿಸದೆ ಮನೋನಿಶ್ಚಯದಂತೆ ಅಪೂರ್ವ ಕುಶಲತೆಯನ್ನು ತೋರಿದ ಪ್ರತಿಭಾವಂತನೀತ. ಸರಳ ಮತ್ತು ತಂತ್ರೋಪಾಯಗಳಿಂದ ಚಂದ್ರಗುಪ್ತನ ಶತ್ರುಬಲವನ್ನು ನಿರಾವಲಂಬಗೊಳಿಸಿ ಮೌರ್ಯ ವಂಶದ ಸ್ಥಾಪನೆಗೆ ಮಾರ್ಗದರ್ಶಕನಾಗಿ ತನ್ನನ್ನೇ ಹಿಂಬಾಲಿಸಿ ಬಂದ ರಾಜ್ಯಲಕ್ಷ್ಮಿ ಅಧಿಕಾರವನ್ನು ದೂರೀಕರಿಸಿ ವಿರುಕ್ತನಂತೆ ಆಶ್ರಯವಾಸಿಯಾಗುತ್ತಾನೆ. ಚಾಣಕ್ಯನ ಪ್ರಕಾರ ಯುದ್ಧದಲ್ಲಿ ಸೂಚಿತ ಸ್ಥಳದಲ್ಲಿ ನಿರ್ದಿಷ್ಟ ಸಮಯಕ್ಕೆ ನಡೆಯುವ ಸಮಗ್ರ, ಎರಡನೆಯದು ಕೂಟ ಯುದ್ಧ, ತಂತ್ರಗಳ ಮೂಲಕ ಯುದ್ಧ ಮಾಡುವುದು, ಮೂರನೆಯದು ಮೌನ ಯುದ್ಧ, ಶತ್ರು ಅಧಿಕಾರಗಳನ್ನು ನಾಶಪಡಿಸಲು ಗುಪ್ತ ಕಾರ್ಯಾಚರಣೆ ನಡೆಸುವುದು. ಯಾವಾಗ ರಾಜ್ಯ ಶತ್ರುಗಳಿಂದ ಬಲಿಷ್ಠನಾಗಿದ್ದು ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆಯೋ ಆಗ ಅವನು ಮುಕ್ತ ಯುದ್ಧವನ್ನು ಮಾಡಬೇಕು. ಸೂಚಿತ ಸ್ಥಳದಲ್ಲಿ ನಿರ್ದಿಷ್ಟ ಯುದ್ಧದಲ್ಲಿ ನಡೆಯುವ ಮುಕ್ತ ಯುದ್ಧವೇ ಧರ್ಮಯುದ್ಧ. ಇದಕ್ಕೆ ಕಾರಣ ಉತ್ತರ ಆಪ್ಷನ್ ಡಿ ಸಾಮ್ರಾಜ್ಯ ವಿಸ್ತರಣೆ, ವೀರತೆಯ ಪ್ರದರ್ಶನಗಳು. ಪ್ರಶ್ನೆ 16, ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವೇನು? ಉತ್ತರ ಆಪ್ಷನ್ ಡಿ ಕುಟುಂಬ ಕಲಹ. ಪ್ರಶ್ನೆ 17, ಅಹಿತ್ಯವೆಂದರೆ? ಉತ್ತರ ಆಪ್ಷನ್ ಡಿ ಕಿವಿಮಾತಾಗಿ ತಿಳಿದು ಬಂದಂತೆ. ಪ್ರಶ್ನೆ 18, ವರ್ಣರಂಜಿತ ವ್ಯಕ್ತಿತ್ವವೆಂದರೆ? ಉತ್ತರ ಆಪ್ಷನ್ ಸಿ ಬಹುಮುಖ ಪ್ರತಿಭೆಯ ವ್ಯಕ್ತಿ ಎಂದರ್ಥ. ಪ್ರಶ್ನೆ 19, ಮೌರ್ಯ ವಂಶದ ಸ್ಥಾಪನೆಗೆ ಮಾರ್ಗದರ್ಶಕನಾದವನು ಯಾರು? ಉತ್ತರ ಆಪ್ಷನ್ ಬಿ ಕೌಟಿಲ್ಯ. ಪ್ರಶ್ನೆ 20, ರಾಜ್ಯಲಕ್ಷ್ಮಿ ಎಂದರೆ? ಉತ್ತರ ಆಪ್ಷನ್ ಡಿ ಸಾಮ್ರಾಜ್ಯ